ಬರ್ರಿಪ್ಪ ಈಗ ಕ್ಯಾರೆಟ್ ಹಲ್ವಾ ಮಾಡೋದನ್ನು ನೋಡೋಣ ನೋಡ್ರಿ. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಈಗ ಮೊದಲಿಗೆ ಗಜರಿ ತೊಳಿಬೇಕ್ರಿ. ಯಾಕಂದ್ರೆ ಔಷಧರು ಬಡ್ದಿರ್ತಾರೆ. ಹಾಗಾಗಿ ಗಜರಿ ನೀಟಾಗಿ ತೊಳೆದ್ರಿ ಕಾಟನ್ ಅರ್ಬಿ ಒಳಗೆ ಒರೆಸಿರಿ ಈ ಥರ ತುಂಬ ಕಟ್ ಮಾಡಿ ಇಟ್ಕೋಬೇಕ್ರಿ. ನಾನು ಇಷ್ಟು ತುಂಬ ಕಟ್ ಮಾಡಿ ಇಟ್ಟೀನಿ. ಇಡೋದ್ರಾಗ ನನ್ನ ಮಗಳು ಬಂದಳ್ರಿ. ನಾನು ಹೇರಿದ್ದನ ಮಮ್ಮಿ ನಾನು ಅಂತೇಳಿ ಅಂದಳ್ರಿ. ನನ್ನ ಮಗಳು ನೋಡ್ರಿ ಈಗ್ರಿ ನನ್ನ ಮಗಳ ಹೇರಿದ್ದನ ನಾನು ಆಕಿಗೆ ಕೊಟ್ಟೇನಿ ರೀ ಫ್ರೆಂಡ್ಸ. ಆಕಿನ ಹೇರ್ಯಾಕತ್ತಿದಳ್ರಿ. ನೀ ಹೇರಿಮಾ ಅಂತೇಳಿ ಅಟೊಳಗೆ ನಾನು ಬೆಲ್ಲನ ರೆಡಿ ಮಾಡ್ತೇನಪ್ಪ ಅಂತ ಹೇಳಿನ್ರಿ ಕೇರಿ. ಹಾಗಾಗಿ ಆಕಿನ ಹೇರ್ಯಾಕತ್ತಿದಳ್ರಿ ಫ್ರೆಂಡ್ಸ. ಸ್ವಲ್ಪ ಹೆರಿದಳ್ರಿ. ಹೆರಿದಳು ಅಂದ್ರೇನ ತುರಿತಾರಂತಿರಲ್ಲ ಅದಕ್ಕೆ ರೀ. ಆಮೇಲೆ ಮಮ್ಮಿ ನೀನು ಹೇರಿವ ಅಂತೇಳಿ ಕೊಟ್ಟದಳ್ರಿ. ಆಯ್ತು ಬಿಡುವಣ್ಣ ಹೇರಿತೇನೆ ಅಂತೇಳಿ ಹೇರ್ಯಾಕತ್ತನ್ರಿ ಫ್ರೆಂಡ್ಸ. ಬರ್ರಿ ಈಗ ಏನೇನು ಮಾಡ್ಬೇಕ್ರಿ ಇದೆಲ್ಲ ತುರಿದ ನಂತರ ರೀ ನೋಡಿರಿ ಫ್ರೆಂಡ್ಸ ಈ ಥರ ಬರ್ತೈತ್ರಿ ಈಗ ತೋರಿಸ್ತಾನೆ ನೋಡ್ರಿ. ಈಗ ನಾನು ರೀ ಇಷ್ಟು ತೊರ್ಕೊಂಡೀವ್ರಿ. ಅರ್ಧ kg ಇತ್ತು ರೀ. ಹಾಗಾಗಿ 2-3 ಜನಕ್ಕೆ ಆರಾಮ್ ಮೀಡಿಯಮ್ ಆಗ್ತೈತ್ರಿ. ಹಾಗಾಗಿ ನೋಡ್ರಿ ಎಷ್ಟು ಸಾಫ್ಟ್ ಉದುರಾಗಿರಿ ಎಳೆಯಾಗಿ ಬಂದೈತೆ ನೋಡ್ರಿ ಗಜರಿ ರೀ ತುರಿದಿದ್ರಿ. ಹಾಗಾಗಿ ಈಗೇನು ಮಾಡೋಣ ನೋಡ್ರಿ, ಕಡಾಯಿಂಗಿ ಒಳಗೆ ಪ್ಯಾನ್ ಒಳಗೆ ರೀ ಅಂದ್ರೆ ನಾಸ್ಟಿಕ್ ಪ್ಯಾನ್ ಒಳಗೆ ಫ್ರೈ ಮಾಡೋಣ ರೀ ಸ್ವಲ್ಪ ರೀ. ಅಂದ್ರೆ ಫ್ರೈ ಮಾಡಿದ್ರೆ ಚಲೋ ಅನ್ನಿಸ್ತೈತೆ ರೀ ಫ್ರೆಂಡ್ಸ. ಬರೀ ಮೊದಲಿಗೆ ನಾಸ್ಟಿಕ್ ಪ್ಯಾನ್ ಇಟ್ಟೀನಿ ರೀ. ಇದ್ರೊಳಗನ ಅಷ್ಟು ಮಿಕ್ಸ್ ಮಾಡಿರಿ ಸ್ವಲ್ಪ ರೀ ಫ್ರೈ ಮಾಡ್ಬೇಕ್ರಿ. 1 ಸ್ಪೂನ್ ತುಪ್ಪನ ಹಾಕೊಂಡ್ರಿ. ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ ಹುರಿಬೇಕ್ರಿ. ಇಲ್ಲಿ ನಾನು ಇದಕ್ಕೆ ಹೆಂಗೆ ಅಂದ್ರೆ ರೀ ಗೋಡಂಬಿ ಮಣ್ಣಕ್ಕೆ ಏಲಕ್ಕಿ ಈ ಥರ ಯಾವ್ದು ಹಾಕತ್ತಿಲ್ಲ ರೀ. ಅರ್ಜೆಂಟ್ನಲ್ಲಿ ಆಗೋದರಿದ್ರಿ. ಒಂದು 5 ನಿಮಿಷನಾಗ ಆಗುವಂಥ ಕ್ಯಾರೆಟ್ ಹಲ್ವಾ ಮಾಡಾಕತ್ತೇನೆ ನೋಡ್ರಿ ಫ್ರೆಂಡ್ಸ. ನೀವು ತುಪ್ಪದಾಗ ಎಷ್ಟು ಫ್ರೈ ಮಾಡ್ಕೋತೀರಿ ನೋಡ್ರಿ ಅಷ್ಟು ಟೇಸ್ಟ್ ಮಸ್ತಾಗಿ ಬರ್ತೈತೆ ರೀ. ಇಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಸೇರಿಸ್ಕೆಸಿಂದ ಹುರಿಯಾಕತ್ತೇನೆ ರೀ ನಾನು ರೀ. ಯಾಕಂದ್ರೆ ಸ್ವಲ್ಪ ಕಡಿಮೆ ಅನಿಸ್ತು ರೀ. ಹಾಗಾಗಿ ಇನ್ನೂ ನೀವು ಜಾಸ್ತಾರು ಹಾಕೋಬೋದು ರೀ, ಮೀಡಿಯಮರು ಹಾಕೋಬೋದು ರೀ. ನಾನಿಲ್ಲಿ ಹಾಲು ಸೇರ್ಸಾಕತ್ತೇನೆ ರೀ ಫ್ರೆಂಡ್ಸ. ಹಾಲು ನಿಮಗೆ ನೋಡ್ರಿ ಸ್ವಲ್ಪ ತಿಳು ಒಳಗೆ ಬೇಕಂತಂದ್ರೆ ಸ್ವಲ್ಪ ಜಾಸ್ತಿನೇ ಹಾಲು ಹಾಕ್ಕೋಬೇಕ್ರಿ. ಇಲ್ಲ ನಮ್ಗೆ ಸ್ವಲ್ಪ ಗಟ್ಟಿ ಒಳಗಿರಲಿ ಅಂದ್ರೆ ರೀ ಸ್ವಲ್ಪ ನೋಡಿ ಕಡಿಮೆ ಹಾಕ್ಬೇಕಾಗ್ತೈತೆ ರೀ ಹಾಲು ರೀ. ಹಾಲು ಹಾಕಿದ ನಂತರ ಏನು ಮಾಡ್ಬೇಕ್ರಿ, ಸ್ವಲ್ಪ ಚಮಚಲೆ ರೀ ಮಿಕ್ಸ್ ಮಾಡ್ಕೋತಾ ಇರ್ಬೇಕ್ರಿ. ಯಾಕಂದ್ರೆ ಸ್ವಲ್ಪ ಮಿಕ್ಸ್ ಹೇಗೆ ಮಾಡ್ತೀರಲ್ಲ ಅದೆಲ್ಲ ಸಾಫ್ಟಾಗಿ ಬೇಯ್ದು ಬರ್ತೈತೆ ರೀ. ಇಲ್ಲಿ ಒಂದು 5 ನಿಮಿಷ ಬಿಟ್ಟೇನು ನೋಡ್ರಿ ಫ್ರೆಂಡ್ಸ್ ಯಾವ ಥರ ಬಂದೈತೆ ರೀ. ಇನ್ನೂ ಗಟ್ಟಿ ಆಗ್ಬೇಕ್ರಿ. ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ಆಮೇಲೆ ಒಂದು 5 ನಿಮಿಷ ಆದ ನಂತರ ನೋಡ್ರಿ ಫ್ರೆಂಡ್ಸ ಯಾವ ಥರ ಬರ್ತೈತೆ ರೀ. ಈಗ ನಾನು ಇಲ್ಲಿ ಸಕ್ರೆನ ಸೇರ್ಸಾಕತ್ತೇನೆ ರೀ ಫ್ರೆಂಡ್ಸ. 2 ಸ್ಪೂನ್ ತೊಗೊಂಡೇನಿ ರೀ. ನಮಗೆ ಸ್ವಲ್ಪ ಮೀಡಿಯಮ್ ಸ್ವೀಟ್ ಇದ್ರೆ ಸಾಕ್ರಿ. ಭಾಳ ಸ್ವೀಟ್ ಆದ್ರೆ ನಮಗೆ ತಿನ್ನೋಕ್ಕಾಗಲ್ಲ ರೀ. ಹಾಗಾಗಿ ರೀ ನಾನು ಮೀಡಿಯಮ್ ಹಾಕತ್ತೀನಿ ರೀ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಸಕ್ರೆ ಜಾಸ್ತಿ ಮಿಕ್ಸ್ ಮಾಡ್ಬೋದು ರೀ. ಬೇಕಾರೆ ಏಲಕ್ಕಿ ಪುಡಿ ರೀ. ಆಮೇಲೆ ಗೋಡಂಬಿ ಮಣ್ಣಕ್ಕೆ ತುಪ್ಪದಾಗ ಫ್ರೈ ಮಾಡಿ ನೀವು ಮೇಲೆ ಡೆಕೋರೇಷನ್ಗಾದರೂ ನೀವು ಮಾಡ್ಬೋದು ರೀ. ಒಬ್ಬೊಬ್ರು ಅದು ಹಾಕಿ ಮೇಲೆ ತಿಂತಾರೆ, ನಾವು ಇಲ್ಲರಿ. ಹಾಗಾಗಿ ನನ್ನ ಮಗಳು ಅರ್ಜೆಂಟ ಮಮ್ಮಿ ನಂಗೆ ತಿನ್ನೋಂಗಾಗಿತ್ತು ಮಾಡಿಕೊಡೋಣ ರೀ. ಆಕೆಗೆ ಅರ್ಜೆಂಟ್ನಾಗ ನಾನು ಮಾಡಾಕತ್ತೀನಿ ರೀ ಫ್ರೆಂಡ್ಸ್ ರೀ. ಹಂಗೆ ರೆಸಿಪಿ ನಿಮ್ಗೂಡ ನಾನು ಶೇರ್ ಮಾಡ್ಬೇಕಂತೇಳ್ರಿ. ನೋಡಿರಿ ಫ್ರೆಂಡ್ಸ ಯಾವ ಥರ ಬಂದೈತೆ ರೀ. ಇನ್ನೂ ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡೋಣ ರೀ. ಫ್ರೈ ಅಂದ್ರೆ ಸ್ವಲ್ಪ ಗಟ್ಟಿ ಆಗ್ತೈತೆ ರೀ. ಎಲ್ಲ ತುಪ್ಪ ಬಿಡಾಕತ್ತೈತೆ ರೀ. ಫ್ರೈ ಹೆಂಗೆ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ಹೆಂಗೆ ರೀ ಸ್ವಲ್ಪ ತುಪ್ಪ ಬಿಡಾಕತ್ತೈತೆ ರೀ. ನಿಮಗೆ ಕಾಣಾಕತ್ತಿರ್ಬೋದು ರೀ ಫ್ರೆಂಡ್ಸ್ ನೋಡಿರಿ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ರೀ ಯಾವ ಥರ ಬಂದೈತೆ ರೀ. ನಿಮ್ಗೆ ಇನ್ನೂ ಸ್ವಲ್ಪ ತಿಳಬೇಕಾದ್ರೆ ಹಾಲು ಮಿಕ್ಸ್ ಮಾಡ್ಕೋಬೋದು ರೀ. ನಾನು ಸ್ವಲ್ಪ ಗಟ್ಟಿನೇ ಇರಲಿ ಅಂತೇಳಿ ಮೀಡಿಯಮ್ದಾಗ ಹಾಲು ಹಾಕಿ ಮಾಡಿದಂಥ ರೀ ಕ್ಯಾರೆಟ್ ಹಲ್ವಾ ರೀ. ಹಾಲು ಸಕ್ರೆ ಮಿಕ್ಸ್ ಆಮೇಲೆ ರೀ ಕ್ಯಾರೆಟ್ ಇದ್ರೆ ಸಾಕ್ರಿ 3 ಐಟಮ್ ರೀ. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತೈತೆ ನೋಡಿರಿ ಫ್ರೆಂಡ್ಸ. ಅರ್ಜೆಂಟ್ ಇದ್ದಂಥದ್ದು ಮನ್ಯಾಗ ಕ್ಯಾರೆಟ್ ಹಲ್ವಾ ಮಾಡೋದಂಥ ಐಟಮ್ ರೀ. ಇಲ್ಪ ನಾವು ಗೋಡಂಬಿ ತರಬೇಕು ಮನೆಗೆ ತರಬೇಕು ಹೋಗಿ ಅಂದ್ರೆ ಟೈಮ್ ಇರಂಗಿಲ್ಲ ರೀ. ಹಾಗಾಗಿ ನಮ್ಮ ಮಗಳಿಗೋಸ್ಕರ ರೀ ಅರ್ಜೆಂಟ್ನಾಗ ಮಾಡೀನಿ ನೋಡಿರಿ ನಾ ಫ್ರೆಂಡ್ಸ್ ರೀ. ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ. ಯಾರೆಲ್ಲ ಹೊಸ್ದಾಗಿ ನೋಡಾಕ್ತೀರಿ ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ. ನಿಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ರೀ.